ರಾಮ ಮಂದಿರ ಧ್ವಜಾರೋಹಣ ಕಾರ್ಯಕ್ರಮ ಅದಾದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣ, ಅದರಲ್ಲಿ ವ್ಯಕ್ತವಾದ ರಾಮರಾಜ್ಯ ಸ್ಥಾಪನೆಯ ವಿಚಾರ, ಈ ರಾಮರಾಜ್ಯದ ಪರಿಕಲ್ಪನೆಯನ್ನ ಎಲ್ಲರೂ, ಎಲ್ಲಾ ಸಿದ್ಧಾಂತದವರು, ಎಲ್ಲಾ ಧರ್ಮದವರು ಒಪ್ಪಬಹುದೇ ಅನ್ನೋ ಆಯಾಮದಲ್ಲಿ ಚರ್ಚೆ ಆಗ್ತಾ ಇತ್ತು. ಲೋಹಿತ್ ಸರ್, ನೀವು ಶಂಭುಕನ ಉದಾಹರಣೆಯನ್ನ ಕೊಟ್ಟು ಸ್ವಾಮೀಜಿ ಅವರಿಗೆ ಪ್ರಶ್ನೆ ಮಾಡ್ತಿದ್ರಿ. ನನಗೆ ನನ್ನ ವೀಕ್ಷಕರೊಬ್ಬರು ಕಳಿಸಿರುವ ಲಿಂಕ್ ನಲ್ಲಿ ಇರ್ತಕ್ಕಂಥದ್ದು, ಶೂದ್ರ ಅನ್ನೋ ಕಾರಣಕ್ಕೆ ರಾಮ ಶಂಭುಕನನ್ನ ಕೊಂದ ಅನ್ನೋದೇ ತಪ್ಪು ಉಲ್ಲೇಖ. ಯಾಕೆ ಅಂತಂದ್ರೆ ಆತ ಶಿವನ ಸ್ಥಾನವನ್ನ ಸಂಪಾದನೆ ಮಾಡುವ ಸಲುವಾಗಿ ಯಾಗವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹಿ ವಾಸ್ ಅ ರಾಕ್ಷಸ ಬ್ಯಾಕ್ ದೆನ್. ಪುನರ್ಜನ್ಮದಲ್ಲಿ ಆತ ಶಂಭುಕನಾಗಿ ಹುಟ್ಟಿದಾತ ಶಿವನ ಸ್ಥಾನವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಆತ ತಪಸ್ಸನ್ನ ಮಾಡ್ತಾ ಇರುವಾಗ, ಪಾರ್ವತಿಯನ್ನ ಪಡಿಬೇಕು ಅನ್ನೋ ದುರುದ್ದೇಶದಿಂದ ತಪಸ್ಸನ್ನ ಮಾಡ್ತಾ ಇರುವಾಗ ಅವತಾರ ಪುರುಷನಾದ ರಾಮ ಕೊಂದ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ. ಇದು ಅವ್ರು ಕೊಟ್ಟ ಕ್ಲಾರಿಫಿಕೇಶನ್. ನೀವು ಕೂಡ ಕೊಟ್ರಿ ನನ್ನ ವೀಕ್ಷಕರು. ಅದು ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ನೋಡೋಣ. ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ಅಲ್ಲ ಸರ್, ಇದು ವಾಲ್ಮೀಕಿ ರಾಮಾಯಣದ ಎಕ್ಸ್ಟ್ರಾಕ್ಟ್ ಇಂದ ಕಳಿಸಿರ್ತಕ್ಕಂಥದ್ದು. ವಾಲ್ಮೀಕಿ ರಾಮಾಯಣ ಇತಿಹಾಸದಲ್ಲಿ ನಿಮ್ಮನ್ನು ಯಾರ್ಯಾರು ರಿವೋಲ್ಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಇಂಥದೊಂದು ಕತೆ ಕಟ್ಟಿ ಅವ್ರನ್ನ ರಾಕ್ಷಸರನ್ನಾಗಿ ಮಾಡಿ ಅವ್ರನ್ನ ವಿಲನ್ ಆಗಿ ಮಾಡಿದ್ದಾರೆ. ಇರ್ಬೋದು, ಅದು ಇರ್ಬೋದು. ನಿಮ್ಗೆ ಹೇಳ್ತೀನಿ ನೋಡಿ, ನಾವು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ, ನೋಡಿ, ಧರ್ಮ ಪ್ರಭುತ್ವ ಇತ್ತು. ಧರ್ಮಾಧಿಕಾರಿಗಳು, ದೇವಸ್ಥಾನಗಳು ಹೇಳಿದ ಹಾಗೆ ನಡೀತಾ ಇತ್ತು ಪ್ರಭುತ್ವ. ಹಾಗೆ ರಾಜಪ್ರಭುತ್ವ ಅಂತು, ರಾಜರುಗಳು ಏನ್ ಹೇಳ್ತಾರೆ ಅದು ನಡೀತಾ ಇತ್ತು. ಅವ್ಯಾವೂ ಸಹಿತ ಈ ದೇಶದ ನೆಲಮೂಲದ ಜನರುಗಳಿಗೆ, ವಿಶೇಷವಾಗಿ ಶೂದ್ರ ಜನಾಂಗದವರಿಗೆ ಯಾರು ಸಹಿತ ಅದೇ ಕಾರಣಕ್ಕೋಸ್ಕರ ದಯವಿಟ್ಟು ತಾವು ನನಗೆ ಸಮಯ ಕೊಡಬೇಕು ಸ್ವಾಮೀಜಿ. ನಿಮ್ಗೆ ಕೈ ಮುಗಿದ್ಬಿಡ್ತೇನೆ, ನಾನು ಅಲ್ಲಿ ಬಂದು ಕಾಲು ಮಿಳ್ತೇನೆ ನಿಮ್ದು ಮಠಕ್ಕೆ ಬಂದು. ಕೇಳಿ ಒಂದ್ ನಿಮಿಷ ದಯವಿಟ್ಟು. ಧರ್ಮ ಪ್ರಭುತ್ವವಾಗ್ಲಿ ಅಥವಾ ರಾಜಪ್ರಭುತ್ವವಾಗ್ಲಿ ಯಾರು ಸಹಿತ ಈ ದೇಶದ ನೆಲಮೂಲದ ಜನರುಗಳಿಗೆ ಸಮಾನತೆಯನ್ನು ಕೊಡ್ಲಿಲ್ಲ ಅಥವಾ ನ್ಯಾಯವನ್ನು ಕೊಡಿಸಲಿಲ್ಲ. ಆ ಕಾರಣಕ್ಕೋಸ್ಕರನೇ ಪ್ರಜಾಪ್ರಭುತ್ವ ಬಂತು. ಬಾಬಾ ಸಾಹೇಬರ ಪವಿತ್ರ ಗ್ರಂಥ ಸಂವಿಧಾನ ಎಲ್ಲರಿಗೂ ಸಹಿತ ಸಮಾನತೆ ಅವಕಾಶವನ್ನು ಕೊಟ್ಟು ಈ ದಿವಸಕ್ಕೆ ಒಂದು 75 ವರ್ಷದಲ್ಲಿ ತಕ್ಕ ಮಟ್ಟಿಗೆ ನಾನೊಬ್ಬ ಶೂದ್ರ ಜನಾಂಗದ, ಒಬ್ಬ ಹಳ್ಳಿಯ ಜನಾಂಗದವನು ಬಂದು ನಿಮ್ಮ ಮುಂದೆ ಕೂತು ಮಾತನಾಡುವ ಯೋಗ್ಯತೆಯನ್ನ ಪಡ್ಕೊಂಡಿದ್ದೇನೆ. ಅದು ಕೇವಲ ಸಂವಿಧಾನದ ಕಾರಣಕ್ಕೋಸ್ಕರ. ಇದನ್ನ ಸಹಿಸದವರು ಮತ್ತೆ ನಮ್ಮ ಮೇಲೆ ಧರ್ಮ ಪ್ರಭುತ್ವವನ್ನ ಹೇರಲು ಪ್ರಯತ್ನ ಮಾಡುತ್ತಿದ್ದಾರೆ. ಅದೇ ಇವೆಲ್ಲ ರಾಮನ ರಾಜಕಾರಣ, ಮಂದಿರದ ರಾಜಕಾರಣ, ಆರ್ಎಸ್ಎಸ್ ಅಷ್ಟೇ, ಆರ್ಎಸ್ಎಸ್. ಸೊ ಇದನ್ನ ನಾವೆಲ್ಲರೂ ಸಹಿತ ವಿಶೇಷವಾಗಿ ಈ ದೇಶದ ಓಬಿಸಿ, ಈ ದೇಶದ ಓಬಿಸಿ, SC ST ಸಮುದಾಯದವರು ಅರ್ಥಕೋಬೇಕು. ಅವರ ವಿರುದ್ಧ ನಾವು ಮಾತಾಡ್ಲೇಬೇಕು. ನಮ್ಮಂತರು ನಾವು ಬಂದಾಗ ನೀವು ನಮ್ಮನ್ನ ಹೇಗೆ ಹೀಯಾಳಿಸ್ತಿರಲ್ಲ, ಓದ್ಕೊ ಬರ್ಲಿಲ್ಲ, ಅದನ್ನೆಲ್ಲ ಕೇಳಬೇಕು. ಇದೆಲ್ಲ ಅವಮಾನಗಳನ್ನ ನಾವು ಅನುಭವಿಸಬೇಕು. ನಿಮ್ಮ ವಿರುದ್ಧ ಹೋರಾಡಲೇಬೇಕು. ಸರ್ ಆಯ್ತಲ್ಲ, ಅದೇ ಆರ್ಎಸ್ಎಸ್. ನೀವು ಸ್ವಾಮೀಜಿ 10 ಸೆಕೆಂಡ್ ಕ್ಷಮೆ ಇರಲಿ. ಅದೇ ನೀವ್ ಹೇಳಿದ ಆರ್ಎಸ್ಎಸ್, ನನಗೆ ಗೊತ್ತಿಲ್ಲ ಇದನ್ನ ಬಿಜೆಪಿ ಅವರು ಒಪ್ತಾರೋ ಇಲ್ಲೋ, ಒಬ್ಬ ಹಿಂದುಳಿದ ಜನಾಂಗದ ವ್ಯಕ್ತಿಯನ್ನ ದೇಶದ ಪ್ರಧಾನಿ ಮಾಡಿದ್ದಾರೆ, ಅದನ್ನ ನೀವು ಮಾತನಾಡೋದೇ ಇಲ್ಲ. ಅದೇ ಬಿಜೆಪಿ ಪಕ್ಷ ಒಬ್ಬ ದ್ರೌಪದಿ ಮುರ್ಮು ಅವರನ್ನ ಪ್ರೆಸಿಡೆಂಟ್ ಸ್ಥಾನದಲ್ಲಿ ಕೂರಿಸಿದ್ದಾರೆ, ನೀವು ಮಾತನಾಡೋದೇ ಇಲ್ಲ. ಇದರ ಬಗ್ಗೆ ಮಾತನಾಡೋದಿಲ್ಲ. ಸ್ಪೀಕ್ ಅಬೌಟ್ ಓಬಿಸಿ, ವೆನ್ ಯು ಸ್ಪೀಕ್ ಅಬೌಟ್ ಹಿಂದುಳಿದ ವರ್ಗದವರು, ಈ ದೇಶದ ಪ್ರಧಾನಿ ಕೂಡ ಅದೇ ಸಮುದಾಯಕ್ಕೆ ಸೇರಿದವರು. ನಾನು ಅದಕ್ಕೆ ಹೇಳೋದನ್ನು ಒಪ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಸರ್, ಬಿಜೆಪಿ ಅವರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ನೀವು ಕೇಳಿದ ಪ್ರಶ್ನೆಗೆ ಹಿಂದುಳಿದ ವರ್ಗವನ್ನ ನೀವು ಹೇಳದನ್ನ ಕೇಳಿಸ್ಕೊಂಡು ಇನ್ನು 10 ಸೆಕೆಂಡ್ ಕೇಳಿಸ್ಕೊಂಡ್ಬಿಡಿ. ನಿಮ್ಮ ಆಕ್ಷೇಪ ಏನಿತ್ತು? ಆರ್ಎಸ್ಎಸ್ ಹಿಂದುಳಿದ ವರ್ಗದವರನ್ನ ತುಳಿಯೋ ಪ್ರಯತ್ನ ಮಾಡ್ತಿದೆ ಅನ್ನೋದು ನಿಮ್ಮ ವಾದ ಆದ್ರೆ, ನೀವೇ ಹೇಳುವಂತೆ ಆರ್ಎಸ್ಎಸ್ ಬಿಜೆಪಿಯ ಪೊಲಿಟಿಕಲ್ ಬ್ಯಾಕಿಂಗ್ ಇರುವ ಪಕ್ಷವಾಗಿದ್ದು ಒಬ್ಬ ಹಿಂದುಳಿದ ವರ್ಗದವನನ್ನ ಪ್ರಧಾನಿ ಯಾಕೆ ಮಾಡ್ತಿದ್ರು? ಬ್ರಾಹ್ಮಣರನ್ನ ಮಾಡಬೇಕಾಗಿತ್ತು. ಒಬ್ಬ ಈ ದೇಶದ ಪ್ರಧಾನಿ ಸ್ಥಾನಕ್ಕೆ ದ್ರೌಪದಿ ಮುರ್ಮು ಅಂತ ಒಬ್ಬ ಹೆಣ್ಣು ಮಗಳನ್ನ ಯಾಕೆ ಕೂರಿಸ್ತಾ ಇದ್ರು? ಇದೊಳ್ಳೆ ಚೆನ್ನಾಗಾಯ್ತು ಸರ್. ಅವ್ರ ಪಕ್ಷ ಜವಾಬ್ದಾರಿ ಅವ್ರು ಡಿಪೆಂಡ್ ಮಾಡ್ಕೊಳ್ಳೋದು ಡಿಪೆಂಡ್ ಮಾಡೋದು ಪಕ್ಷಕ್ಕೆ ಸಂಬಂಧಪಟ್ಟ ಬಗ್ಗೆ ಚರ್ಚೆ ಮಾಡೋಣ. ಆರ್ಎಸ್ಎಸ್ ತನ್ನ ಸರಸಂಚಾಲಕರನ್ನ ಯಾವಾಗ ಒಬ್ಬ ದಲಿತರನ್ನ ಮಾಡ್ತಾರೋ ನಾವೆಲ್ಲ ಆರ್ಎಸ್ಎಸ್ ಸೇರ್ಬಿಡೋಣ.
ಉತ್ತರ ಕೊಡಿ. ಬಸ್ ಸೇರ್ಬಿಡಿ. RSS ಒಬ್ಬ ದಲಿತರನ್ನ ಮಾಡ್ಬಿಡ್ಲಿ, ಸಂಚಾಲಕರನ್ನ ಒಬ್ಬ ಕೇಳಿಸ್ಕೊಳ್ಳಿ, ನಾವು ಸೇರ್ಬಿಡ್ತೀವಿ. ಆಯ್ತು. ಮತ್ತೆ ಸಂವಿಧಾನ ಒಪ್ಕೋಬೇಕು. ಕೇಳಿಸ್ಕೊಳ್ಳಿ ಸರ್, ಬರೀ ನೀವೇ ಮಾತಾಡ್ಬೇಡ ಸರ್, ಕೇಳಿಸ್ಕೊಳ್ಬೇಕಾಗುತ್ತೆ. ಬರೀ ಮಾತಾಡೋದಲ್ಲ, ಕೇಳಿಸ್ಕೋಬೇಕಾಗುತ್ತೆ. ಪ್ರಶ್ನೆ ಕೇಳೋದು ತುಂಬಾ ಸಿಂಪಲ್ ಆಗಿರುತ್ತೆ, ಅದನ್ನ ಉತ್ತರನ ಅರಿವಿಸ್ಕೊಳ್ಳೋ ಶಕ್ತಿ ಇರಬೇಕಾಗುತ್ತೆ. ಯಾಕಂದ್ರೆ RSS ಬಗ್ಗೆ ಮಾತಾಡಬೇಕು. ಸ್ವಾಗತ ನಿಮ್ಗೆ. RSS ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ. ಯಾಕಂದ್ರೆ ನಾವೇನು RSS ಶಾಖೆನ ಬಾಗಿಲು ಮುಚ್ಚಿದ ಬಾಗಿಲಲ್ಲಿ ಮಾಡಲ್ಲ, ಮದ್ರಾಸಗಳ ತರ ಮುಚ್ಚಿದ ಬಾಗಿಲಲ್ಲಿ ಮಾಡಲ್ಲ, ಓಪನ್ ಏರ್ ಅಲ್ಲಿ ಮಾಡ್ತೀವಿ. ತುಂಬಾ OBC ಬಗ್ಗೆ ತುಂಬಾ ವಾಲ್ಮೀಕಿ ಬರೆದಿದ್ದಂತದ್ದು ರಾಮಾಯಣ, ಅದನ್ನೇ ಈ ದೇಶದ ಜನ ಒಪ್ಪಿದ್ದಾರೆ. ವಾಲ್ಮೀಕಿ ಯಾರು ಅಂತ ಮತ್ತೆ ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ. ಯಾರು OBC ಅಂತ ಕೇಳ್ತಿದ್ರು, ದ ಬಿಗ್ಗೆಸ್ಟ್ ಡೆಮೋಕ್ರಸಿ ಪ್ರಪಂಚದಲ್ಲಿರುವಂತದ್ದು OBC ಇಸ್ ದ ಬಿಗ್ಗೆಸ್ಟ್ ಲೀಡರ್ ಅಂಡ್ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್. ವಿ ಆರ್ ಪ್ರೌಡ್ ಆಫ್ ಇಟ್. ರಾಮನಾಥ್ ಕೋವಿಂದ್ SC ಅವರು ಪ್ರೆಸಿಡೆಂಟ್ ಆಗಿದಂತದ್ದು. ವಿ ಆರ್ ಪ್ರೌಡ್ ಆಫ್ ಅವರ್ ನೇಷನ್. ದ್ರೌಪದಿ ಮುರ್ಮು SC ಜನಾಂಗದವರು, ಅವರು ಪ್ರೈಮ್ ಮಿನಿಸ್ಟರ್. ವಿ ಆರ್ ಪ್ರೌಡ್ ಆಫ್ ಹರ್. ಆದ್ರೆ ಇದನ್ನ ದ್ರೌಪದಿ ಮುರ್ಮು ಅಂತ ಕೇಳ್ಬೇಕಾದಾಗ ಅವರ ಒಂದು ಕಲರ್ನ ಅದನ್ನ ಇದ್ ಮಾಡಿದಂತವ್ರು ಯಾರು, ಅವ್ರು ಯಾರಂತ ಪ್ರಶ್ನೆ ಮಾಡ್ಬೇಕಾಗತ್ತಲ್ವಾ? ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ ರೈತವ್ರೆ. ಇದನ್ನು ಅರ್ಗಿಸ್ಕೊಳ್ಬೇಕಾಗತ್ತೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು RSS ರಾಷ್ಟ್ರಾಭಿಮಾನ ಕಳಿಸುತ್ತೆ. ಸಂಸ್ಕೃತಿ ಮತ್ತು ರಾಷ್ಟ್ರಾಭಿಮಾನ ಎರಡು ಇಲ್ಲದೆ ಇರೋದು ನೀವು ನೋಡಿ ಈ ತರ ಕಿರ್ಚ್ಕೊತಾ ಇರೋಂಥದ್ದು. ಇದೆರಡು ಇರ್ಬೇಕಾಗತ್ತೆ. ನಡೀತಾ ಇರೋದೇ ಸರ್ಕಾರಗಳು ನಡೀತಾ ಇರೋದು. ಕುಮಾರ್ ಅವರೇ, ನೀವು ಉತ್ತರ ಕೊಟ್ರಿ, ನಾವು ಕೇಳಿಸ್ಕೊಂಡ್ವಿ. ಇಬ್ಬರಿಗೂ ಮತ್ತೊಮ್ಮೆ ಮನವಿ, ಭಾಷೆ ಬಳಕೆಯಲ್ಲಿ ಪದಗಳ ಬಗ್ಗೆ ಹಿಡಿತಾ ಇರಲಿ, ಜಾಗ್ರತೆ ಇರಲಿ. ಜನ ಗಮನಿಸ್ತಿದ್ದಾರೆ, ನಿಮ್ಮ ಸಭ್ಯತೆಯನ್ನ ಜಡ್ಜ್ ಮಾಡ್ತಾರೆ ಜನ. ಉಮರ್ ಅವರೇ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಬಗ್ಗೆ ಕೂಡ ಬಹಳ ಖಾರವಾಗಿ ಮಾತನಾಡಿದ್ದಾರೆ. ಇನ್ನು 10 ವರ್ಷಗಳಲ್ಲಿ ಇದರ ಮೂಲೋತ್ಪತ್ತಾನೆ ಆಗಬೇಕು. ನಮ್ಮ ಹಿಂದಿನ ಪರಂಪರೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಿಗ್ತಕ್ಕಂಥ ಈ ದೇಶದ ಇತಿಹಾಸವನ್ನ ಒಳಗೊಂಡ ಎಜುಕೇಶನ್ ಸಿಸ್ಟಮ್ ಬರಬೇಕು. ಈ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ನಮಗೆ ಗುಲಾಮಗಿರಿಯನ್ನ ಕಲಿಸ್ಕೊಡ್ತು ಅಂತ ಹೇಳಿದ್ದಾರೆ. ನೋಡಿ, ಮಕಾಲೆ ಸಿಸ್ಟಮ್ ನ ವಿರೋಧಿಸೋರು ಅವ್ರು ಫಸ್ಟ್ ನಾನು ಮಾತಾಡೋ ಬರ್ಬೇಕಂತ ನೋಡಿ. ಇಂಗ್ಲಿಷ್ ಕೊಟ್ಟಿದ್ದು ಅವರೇ, ಬ್ರಿಟಿಷರ್ಸ್ ಬಂದ್ಕೊಟ್ರು, ಮತ್ತೆ ರೈಲ್ವೆ ಲೈನ್ ಕೊಟ್ಟದ್ದು ಅವರೇ. ಇವತ್ತಿನ ಸಂವಿಧಾನವನ್ನ ರಚಿಸಕ್ಕೆ ನಾವು ಮುಂದೆ ಬಂದಿರೋಕೆ ಬೇಸಿಕ್ ಕಾಮನ್ ಲಾ ಅನ್ನು ಕೊಟ್ಟಿದ್ದು ಬ್ರಿಟಿಷ್ ಅವರ ಎರಾದಲ್ಲಿ ಏನೇನಿದೆಯೋ 1908 ನಲ್ಲಿ ಇರತಕ್ಕಂತಹ CPC ಇವತ್ತಿಗೂ ನಾವು ಯೂಸ್ ಮಾಡ್ತಿದ್ದೀವಿ. ಹಾಗಾಗಿ ಯಾರಾದ್ರೂ ಮಕಾಲೆ ಲೆವೆಲ್ ಆಫ್ ಸಿಸ್ಟಮ್ ಅನ್ನ ನಾವು ತೊಲಗಿಸಬೇಕಂತ ಹೇಳಿದ್ರೆ ನೀವು ಮಾತಾಡೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾತಾಡಿ. ಯಾಕಂದ್ರೆ ಇವತ್ತಿರುವ ಸಂವಿಧಾನ ಈಸ್ ಆಲ್ಸೋ ಬೇಸ್ಡ್ ಆನ್ ಮಕಾಲೆ ಲೆವೆಲ್ ಸಿಸ್ಟಮ್. ಅದನ್ನ ನೀವು ಆಚೆಯನ್ನು ಹಾಕಕ್ಕೆ ಯಾರು ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನ ರೆಡಿ ಮಾಡಕ್ಕೆ 299 ಮೆಂಬರ್ಸ್ ನಲ್ಲಿ ಎಲ್ಲರೂ ದುಡಿದಿದ್ದಾರೆ. ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟಿ 8 ಕಮಿಟಿನಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಟ್ ಮಿಕ್ಕಿರೋ ಎಲ್ಲ ಇದ್ರಲ್ಲೂ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಅಂದ್ರೆ ಎಲ್ಲರೂ ಅದರಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳ್ಕೊಳ್ಳೋದಂದ್ರೆ ಮಕಾಳೆಯನ್ನ ನಾವು ವಿರೋಧಿಸಬೇಕಾಗಿಲ್ಲ. ಇವತ್ತಿಗೆ ಒಂದು ವೈರ್ ಅನ್ನೋ ಒಂದು ಪಬ್ಲಿಷ್ ಮಾಡಿದ್ದಾರೆ, ಒಂದು ವೈರ್ ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದು ಏನಂತ ಮಾಡಿದ್ದಾರೆ,